ರಾಹುಲ್ ಗಾಂಧಿ ಅವರು ಯಾಕೋ ಸೆಂಚುರಿಗೆ ಹತ್ರ ಆಗಾಕತ್ತಾರ. ಕಾಂಗ್ರೆಸ್ ಯುವರಾಜ 10ನೇ ಬೇಲ್ ಪಡ್ಕೊಂಡಾರ. ಸತತವಾಗಿ ಬೇಕಾಬಿಟ್ಟಿ ಹೇಳಿಕೆ ಕೊಟ್ಟು ಮಾನಹಾನಿ ಪ್ರಕರಣಗಳೊಳಗ ರಾಹುಲ್ ಗಾಂಧಿ ಮುಂದದಾರ. ಒಂದು ವೇಳೆ ಈ 10 ಕೇಸೊಳಗೆ ಒಂದ್ರೊಳಗೆ ಬೇಲ್ ಸಿಕ್ಕಿರ್ಲಿಲ್ಲ ಅಂದ್ರೂ ರಾಹುಲ್ ಗಾಂಧಿ ಕಂಬಿ ಅನ್ಸ್ಬೇಕಿತ್ತು. ಅದು ಏನು ಭಂಡ ಧೈರ್ಯ ರೀ ರಾಹುಲ್ ಗಾಂಧಿ ಅವ್ರಿಗೆ. 10 ಕೇಸ್ ಒಳಗ ಬೇಲ್ ಮ್ಯಾಗದೀನಿ ಅಂದ್ರೂ ಮಾತಾಡ್ತಾರಲ್ರಿ. ಇನ್ನು ಒಂದು ಕೇಸ್ ಒಳಗೆ ಏನಾರೇ ಬೇಲ್ ಸಿಗ್ಲಿಕ್ಕ ರಾಹುಲ್ ಗಾಂಧಿ ಅವರು ಎಲ್ಲಿರ್ತಾರೆ ಹೇಳ್ರಿ. ರಾಹುಲ್ ಗಾಂಧಿ ಅವ್ರಿಗೆ ಇದೊಂದು ಅಭ್ಯಾಸ ಆಗ್ಬಿಟ್ಟೈತಿ. ಯಾರ ಮೇಲೂ ಗೌರವನ ಇಲ್ಲ. ಸ್ವಲ್ಪ ಇವರಿಗೂ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಗಾಳಿ ಬೀಸಿರ್ಬೇಕು. ಅವರು ಮಾತಾಡಿದ್ರೆ ಏಕವಚನದಾಗ ಮಾತಾಡ್ತಾರೆ. ಏನಾರ ಕೇಳಕ್ಕೆ ಹೋದ್ರೆ ನಾ ಹಳ್ಳಿಯಿಂದ ಬಂದಿನಪ್ಪ, ನಾ ಹಿಂಗೆ ಮಾತಾಡ್ತನು ಅಂತಾರೆ. ಬಟ್ ತಪ್ಪಿನೂ ಹಳ್ಳಿಯಿಂದ ಬಂದಿರೋ ಈ ಆಸಾಮಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರಿಗೆ ಏಕವಚನದಾಗ ಮಾತಾಡಿದ್ದು ನಾವು ಯಾರೂ ನೋಡಿಲ್ಲ. ಯಾವ ಟೈಮ್ನಾಗ ಹೆಂಗೆ ಮಾತಾಡಬೇಕು ಅನ್ನೋದು ಗೊತ್ತಿರುವಂಥ ಸಿದ್ದರಾಮಯ್ಯ ಅವರ ಗಾಳಿನ ರಾಹುಲ್ ಗಾಂಧಿ ಅವ್ರಿಗೆ ಒಂದಿಟ್ಟು ಬೀಸಿರ್ಬೇಕು ಅನ್ನಿಸ್ತೈತಿ. ಅದಕ್ಕೆ ಅವರು ಬೇಕಾಬಿಟ್ಟು ಏನೂ ಯೋಚನೆ ಮಾಡೋಂಗಿಲ್ಲ. ಯಾರ ಬಗ್ಗೆ ಮಾತಾಡತ್ತನು, ಏನು ಮಾತಾಡತ್ತನು, ಹೆಂಗೆ ಮಾತಾಡತ್ತನು ಅಂತ ಮಾತಾಡ್ಬಿಡ್ತಾರೆ. ಇಲ್ಲ, ರಾಹುಲ್ ಗಾಂಧಿ ಅವ್ರ ಗಾಳಿನೂ ಸಿದ್ದರಾಮಯ್ಯ ಅವ್ರಿಗೆ ಬೀಸಿರಬಹುದು ಅಂತ ಅನ್ಕೊಂಡ್ರು ಸಿದ್ದರಾಮಯ್ಯ ಸಾಹೇಬರು ಸ್ವಲ್ಪ ದೊಡ್ಡವ್ರು ಅದಾರ. ಹೀಗಾಗಿ ಇವ್ರದ ರಾಹುಲ್ ಗಾಂಧಿ ಅವ್ರಿಗೆ ಬೀಸೈತಿ ಗಾಳಿ. ಹಿಂಗಾಗಿನ ಅವರು ಭಾಳಷ್ಟು ಬಾಯನ್ನು ಹಿಡಿದಾಗಿಟ್ಕೊಳ್ಳೋದನ್ನ ಬಿಟ್ಟುಬಿಟ್ಟಾರ. ಸಿದ್ದರಾಮಯ್ಯ ಸಾಹೇಬರು ತಾವು ಮಾತಾಡಿದ್ನ ಅಲ್ಲೇ ಮರೆಸೋ ಪ್ರಯತ್ನ ಮಾಡ್ತಾರೆ, ಮೈ ಮೇಲೆ ಹೇಳ್ಕೊಳಂಗಿಲ್ಲ. ಬಟ್ ರಾಹುಲ್ ಗಾಂಧಿ ಅವ್ರದ್ದು ಹಂಗಲ್ಲ, ಮೈ ಮೇಲೆ ಹೇಳ್ಕೊತಾರೆ. ಮೈ ಮೇಲೆ ಹೇಳ್ಕೊಳ್ಳೋದು ಯಾವ ಮಟ್ಟಿಗೆ? ಕೇಸ್ ಆಗೋ ಅಷ್ಟರ ಮಟ್ಟಿಗೆ. ಅದೆಷ್ಟೋ ಮಾನಹಾನಿ ಕೇಸಿಗೆ ರಾಹುಲ್ ಗಾಂಧಿ ಅವರು ಗುರಿ ಆಗ್ಯಾರ್ರಿ. ಪುಣ್ಯಕ್ಕೆ ನಮ್ಮ ಕಾನೂನು ವ್ಯವಸ್ಥೆ ಒಳಗೆ ಬೇಲ್ ಈಸ್ ರೂಲ್, ಜೈಲ್ ಈಸ್ ಎಕ್ಸೆಪ್ಷನ್ ಅಂತ ಐತಿ. ಹೀಗಾಗಿ ಮ್ಯಾಲಿಂದ ಮೇಲೆ ಇವ್ರಿಗೆ ಬೇಲ್ ಸಿಗತ್ತಿರ್ತೈತಿ. ಎಷ್ಟು ತಪ್ಪು ಮಾಡಿದ್ರೂ ಜೈಲಿ ಶಿಕ್ಷೆ ಆದ್ರೂ ಬೇಲೆ ಇವ್ರ ಬುಟ್ಟಿಗೆ ಬೀಳ್ತೈತಿ. ನಿನ್ನೆ ಅಷ್ಟೇ ರಾಹುಲ್ ಗಾಂಧಿ ಅವ್ರಿಗೆ ಲಕ್ನೋ ನ್ಯಾಯಾಲಯ ಮಾನಹಾನಿ ಪ್ರಕರಣ ಸಂಬಂಧಿಸಿದಂಗ ಬೇಲ್ ಕೊಟ್ಟೈತಿ. ಭಾರತ ಜೋಡೋ ಯಾತ್ರೆ ಒಳಗೆ 2022 ಲಕ್ನೋ ಒಳಗೆ ನಿಂತ ರಾಹುಲ್ ಗಾಂಧಿ ಅವರು ಸೈನಿಕರ ಬಗ್ಗೆ ಬಹಳ ತುಚ್ಛವಾಗಿ ಮಾತಾಡಿದ್ರು. ಅವರೇನು ಅನ್ನೋ ರೀತಿಯೊಳಗೆ ಹೇಳಿಕೆ ಕೊಟ್ಟಿದ್ರು. ಹೀಗಾಗಿ ಮಾನಹಾನಿ ಪ್ರಕರಣ ದಾಖಲಾಗಿತ್ತು. ನಿನ್ನೆ ಇವರಿಗೆ ಆ ಒಂದು ಕೇಸ್ ಒಳಗೆ ಬೇಲ್ ಸಿಕ್ಕೈತಿ. ಇದು ಅಂದ್ರೆ ಇವ್ರಿಗೆ ಬೇಲ್ ಸಿಕ್ಕಿದ್ದು ಅಷ್ಟೊಂದು ನನಗೆ ಎಕ್ಸೈಟ್ಮೆಂಟ್ ಇಲ್ಲ. ರಾಹುಲ್ ಗಾಂಧಿ ಅವ್ರಿಗೆ ಬೇಲ್ ಸಿಕ್ಕೈತಿ ಅಂತ ಹೇಳೋ ಅಷ್ಟೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಇದಕ್ಕಿಂತ ಮುಂಚೆ ಸಾಲು ಹೇಳಿಕೆಗಳಿಂದ ಮಾನಹಾನಿ ಅನುಭವಿಸಿ 10ನೇ ಬೇಲ್ ಪಡ್ಕೊಂಡಾರ ರಾಹುಲ್ ಗಾಂಧಿ ಅವರು. ಕಾಂಗ್ರೆಸ್ ಯುವರಾಜ ಆಗಿ 10 ಕೇಸ್ ಮೇಲೆ ಬೇಲ್ ಪಡ್ಕೊಳ್ಳೋದು ಸಣ್ಣ ವಿಷಯ ಏನ್ರಿ. 2019 ಕಾಂಗ್ರೆಸ್ ಯುವರಾಜ ರಾಹುಲ್ ಗಾಂಧಿ ಅವರು ಮೋದಿ ಉಪನಾಮ ಇಟ್ಕೊಂಡವರೆಲ್ಲ ಕಳ್ಳರ ಹೆಂಗಿರ್ತಾರು ಅಂತ ಒಂದು ಹೇಳಿಕೆ ಕೊಟ್ಟರು. ಇದಕ್ಕೆ ಬಿಜೆಪಿ ಶಾಸಕ ಪೂರ್ಣೇಶ್ ಮೋದಿ ಅವರು ರಾಹುಲ್ ಗಾಂಧಿ ಅವರು ಹೇಳಿದ್ರಿಂದ ನನ್ನ ಉಪನಾಮಕ್ಕೂ ಧಕ್ಕೆ ಬಂದೈತಿ, ಮಾನಹಾನಿ ಪ್ರಕರಣ ದಾಖಲಿಸಿದ ಅಂತ ಹೇಳಿ ದಾಖಲಿಸಿದ್ರು. ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ಕಾನೂನು ಹೋರಾಟ ಮಾಡಿ ಬೇಲ್ ಪಡ್ಕೊಂಡ್ರು. ಇದಕ್ಕಾಗಿ ಅವ್ರಿಗೆ 2 ವರ್ಷ ಜೈಲಿ ಶಿಕ್ಷೆ ಆಗಿತ್ರಿ. ಅದು ಹೆಂಗೋ ಬೇಲ್ ಸಿಕ್ಕ ಹೊರಗದಾರ. ಈ ಕೇಸ ಇನ್ನ ನಡೆಯಕತ್ತೈತಿ. ಇನ್ನ ನೆಕ್ಸ್ಟ್ ಬರೋದು ಪಾಟ್ನಾ ಮಾನಹಾನಿ ಪ್ರಕರಣ. 2019 ಇಲ್ಲೊಂದು ಕೇಸ್ ಆಗೈತಿ. ಮೋದಿ ಉಪನಾಮದ ಬಗ್ಗೆ ಮಾತಾಡಿನಂತ ಮತ್ತೆ ಅದ ವಿಷಯ ಮಾತಾಡ್ತಾರೆ. ಮೋದಿ ಅಂತ ಇದ್ದವ್ರು ಎಲ್ಲರೂ ಕಳ್ಳರು ಅಂತ ಹೇಳ್ಬಿಟ್ರು. ಇಲ್ಲಿ ಮತ್ತೆ ಒಬ್ರು ಹೋಗಿ ಕೇಸ್ ದಾಖಲು ಮಾಡಿದ್ರು ಮಾನಹಾನಿ ಪ್ರಕರಣ. ಮತ್ತೆ ರಾಹುಲ್ ಗಾಂಧಿ ಅವರು ಕಾನೂನು ಹೋರಾಟ ಮಾಡ್ತನಂತ ಬಂದು ಬೇಲ್ ತಗೊಂಡು ವಾಪಸ್ ಹೋದ್ರು. ಪಾಟ್ನಾ ಹೈಕೋರ್ಟು ಏನೋ ಬಾಯ್ ತಪ್ಪೆಂದಾರಂತ ಸಾರಿ ಕೇಳ್ಯಾರಂತ ಬೇಲ್ ಮೇಲೆ ಹೊರಗಿರ್ಲಿ, ಕೇಸ್ ಮುಂದೆ ನಡೀಲಿ ಅಂತ ಹೇಳ್ಬಿಟ್ರು. ಇನ್ನ ನೆಕ್ಸ್ಟ್ ಮುಂಬೈ ಮಾನಹಾನಿ ಪ್ರಕರಣ ರಾಹುಲ್ ಗಾಂಧಿ ಅವರ ಕೊರಳಿಗೆ ಬಿದ್ದಿತ್ತು. ಏನು ಹೇಳಿದ್ರಂದ್ರ ಗೌರಿ ಲಂಕೇಶ್ ಅವರ ಹತ್ಯೆ ಆಯ್ತಲ್ಲ, ಆ ಹತ್ಯೆ ಹೆಂಗಾಯ್ತು ಅಂತಂದ್ರೆ RSS ಅವರ ಮನಸ್ಥಿತಿ ಎಲ್ಲರ ಮೇಲೆ ಪ್ರಭಾವ ಬೀರೈತಿ. ಹಿಂಗಾಗಿ ಗೌರಿ ಲಂಕೇಶ್ ಅವರ ಹತ್ಯೆ ಆಗೈತಿ ಅಂತ ಹೇಳಿಕೆ ಕೊಟ್ಟ ಬಿಟ್ರು. RSS ಅವರ ಐಡಿಯಾಲಜಿನ ಇಂಥದ್ದು ಬರೀ ಕೊಲೆಗಳನ್ನ ಮಾಡಿಸ್ತೈತಿ ಅಂತ ಹೇಳಿದ್ದು ಅವ್ರ ಮೇಲೆ ಮಾನಹಾನಿ ಪ್ರಕರಣ ದಾಖಲಾಯಿತು. RSS ಕಾರ್ಯಕರ್ತರೊಬ್ಬರು ರಾಹುಲ್ ಗಾಂಧಿ ಅವ್ರಿಗೆ ಶಿಕ್ಷೆ ಬೇಕು ಅಂತ ಪಟ್ಟು ಹಿಡಿದು ಕುಂತಿದ್ರು. ಆದ್ರೆ ಹೆಂಗೋ ರಾಹುಲ್ ಗಾಂಧಿ ಅವರು ಮುಂಬೈ ಹೈಕೋರ್ಟ್ ಮುಂದೆ ಹೋಗಿ ಇಲ್ಲ ಹೆಂಗಾರೆ ಮಾಡಿದ್ದು ನಾನು ಗೆಲ್ತನು, ನಾ ಹೇಳಿದ್ವಿ ಹೆಂಗಿತ್ತು ಅಂತ ಪ್ರೂವ್ ಮಾಡ್ತನು ಅಂತ ಬೇಲ್ ತಗೊಂಡು ಹೊರಗದಾರ. 15,000 ರೂಪಾಯಿ ಬಾಂಡ್ ಪೇಪರ್ ಕೊಟ್ಟು ಬೇಲ್ ತಗೊಂಡಾರೆ. ಅಹಮದಾಬಾದ್ ಮಾನಹಾನಿ ಪ್ರಕರಣ ಇದು ಕೂಡ ರಾಹುಲ್ ಗಾಂಧಿ ಅವ್ರಿಗೆ ಭಾಳ ಕೆಟ್ಟ ಕಾಡಿತ್ತು.
ಏನು ಹೇಳಿದ್ರು ಅಂದ್ರೆ 2016 ಡಿನೋಟಿಫಿಕೇಶನ್ ಆಯ್ತಲ್ರಿ, ಅವಾಗ ಅಹಮದಾಬಾದ್ ಸಹಕಾರಿ ಸಂಘದವರು ಅಕ್ರಮವಾಗಿ ಹಣವನ್ನು ಏನೇನೋ ಒಳಗೊಳಗ ಮಾಡಾಕತ್ತಾರ, ಈ ರೀತಿ ದುಡ್ಡು ಕಬಳಿಕೆ ಮಾಡಾಕತ್ತಾರ, ಅಕ್ರಮ ದಂಧೆ ಮಾಡಾಕತ್ತಾರ ಅಂತ ಹೇಳಿಬಿಟ್ರು. ಏನು ಸಾಕ್ಷಿ ಇಲ್ಲ, ಏನು ಪುರಾವೆ ಇಲ್ಲ. ಸಹಕಾರಿ ಸಂಘದವ್ರು ಇಂಥದ್ದೊಂದು ದೊಡ್ಡ ಆರೋಪ ನ್ಯಾಷನಲ್ ಟಿವಿ ಒಳಗೆ ಬಂದ್ರೆ ಸುಮ್ಮಿರ್ತಾರೇನ್ರಿ? ಅವರು ತಗೊಬಂದು ಮಾನಹಾನಿ ಪ್ರಕರಣ ಕೊಳ್ಳಿ ಕಟ್ಟಿದ್ರು. ರಾಹುಲ್ ಗಾಂಧಿ ಅವರು ಆವಾಗ ನಾ ಇದನ್ನ ಪ್ರೂವ್ ಮಾಡ್ತನು ಅಂತ ಮತ್ತೆ ಬೇಲ್ ಅಪ್ಲೈ ಮಾಡಿ ಬೇಲ್ ತಗೊಂಡ್ರು. ನೆಕ್ಸ್ಟ್ ಬರೋದು ಗುವಾಹಟಿ ಮಾನಹಾನಿ ಪ್ರಕರಣ. 2015 ರಾಹುಲ್ ಗಾಂಧಿ ಅವರೇನೋ ಅಸ್ಸಾಂನ ಬಾರ್ಪೇಟ್ ಸತ್ರಕ್ಕೆ ಹೋಗೋರಿದ್ರಂತ. ಹೋಗೋ ದಾರಿ ಒಳಗೆ ಅವ್ರನ್ನ RSS ಕಾರ್ಯಕರ್ತರು ಕೈ ಹಿಡಿದು ತಡೆದ್ ಬಿಟ್ರಂತ. ಹೋಗೋಕೆ ನಾವು ಬಿಡಂಗಿಲ್ಲ ಅಂತ ಹೇಳಿ. ಹಿಂಗೆ ಹೇಳಿದ್ದಕ್ಕೆ RSS ಕಾರ್ಯಕರ್ತರು ಯಾರು ತಡೆದ್ರು ನೀವು ಹೇಳಿಬಿಡ್ರಿ ಅಂತ ಕೇಳಿದ್ಕ ಅವ್ರ ಹತ್ರ ಉತ್ತರ ಇರಲಿಲ್ಲ. ಹಿಂಗೆ ಸುಳ್ಳು ಸುಳ್ಳು ಹೇಳಿಕೆ RSS ಮೇಲೆ ಕೊಡಬಾರ್ದು ಅಂತ ಮಾನಹಾನಿ ಪ್ರಕರಣ ದಾಖಲು ಮಾಡಿದ್ರು. ಮಾನಹಾನಿ ಪ್ರಕರಣ ಆದಮೇಲೆ ಇವ್ರಿಗೆ ಜೈಲು ಶಿಕ್ಷೆ ಇನ್ನೇನು ಸಿಗುತ್ತೈತಿ ಸುಳ್ಳು ಹೇಳಿದ್ಕಾಗಿ ಅಂತ ಅನ್ನೋಷ್ಟೊತ್ತಿಗೆ 50,000 ರೂಪಾಯಿ ಬಾಂಡ್ ಮೇಲೆ ಸಹಿ ಮಾಡಿ ಬೇಲ್ ತಗೊಂಡ್ರು. ಒಂಥರ ವಿಚಿತ್ರ ಮನುಷ್ಯ ರೀ. ಎಷ್ಟು ಬೇಲು, 1 2 ನನಗೆ ಹೇಳಕ್ಕ ಏನು ಎಷ್ಟು ಹೇಳಿ ಅನ್ಸಾಕತ್ತೈತಿ. ಇನ್ನು ನೆಕ್ಸ್ಟ್ ಬರೋದು ಭಿವಾಂಡಿ ಮಾನಹಾನಿ ಪ್ರಕರಣ. 2016 ರಾಹುಲ್ ಗಾಂಧಿ ಅವರು ಬಹಳ ಹುಮ್ಮಸ್ನಿಂದ ಒಂದು ಹೇಳಿಕೆ ಕೊಡ್ತಾರ. RSS ಅವರೇನೆ ಮಹಾತ್ಮ ಗಾಂಧಿ ಅವರನ್ನ ಸಾಯಿಸಿದ್ರು, ಹತ್ಯೆ ಮಾಡಿದ್ರು ಅಂತ ಬಾಯಿ ತುಂಬ ಹೇಳ್ತಾರೆ. ಎಲ್ಲೈತಪ್ಪ ಪ್ರೂವ್? ಇದು ರುಜುವಾತ್ ಆಗೈತಿ. ಹತ್ಯೆ ಮಾಡಿದವರು RSS ಅವ್ರಿಗೂ ಏನೂ ಲಿಂಕ್ ಇರಲಿಲ್ಲ, ಅವರು ಆಗಾಗಲೇ ಹತ್ಯೆ ಮಾಡುವಾಗ RSS ಬಿಟ್ಟಿದ್ರು ಅಂತ. ಬಟ್ ಈ ಕೇಸು ಆಲ್ರೆಡಿ RSSಗೂ ಆಮೇಲೆ ಮಹಾತ್ಮ ಗಾಂಧಿ ಹತ್ಯೆ ಮಾಡಿದವ್ರಿಗೂ ಲಿಂಕ್ ಇರಲಿಲ್ಲ ಅಂತ ಪ್ರೂವ್ ಆಗೈತಿ. ಬಟ್ ರಾಹುಲ್ ಗಾಂಧಿ ಅವ್ರು ನಂಬಂಗಿಲ್ಲಲ್ಲ. ಹಿಂಗಾಗಿ ಹಿಂಗೊಂದು ಹೇಳಿಕೆ ಕೊಟ್ಟುಬಿಟ್ರು. ಅದು ಕೇಸ್ ಮಾನಹಾನಿಗೆ ಗುರಿಯಾದರು. ಇದು ಕೇಸ್ ಸೇಮ್. ಇನ್ನೇ ಜೈಲು ಶಿಕ್ಷೆ ಅನೌನ್ಸ್ ಆಗಬೇಕು, ಬೇಲ್ ತಗೊಂಡು ಹೊರಗೆ ಬಂದರು. ಭಾಳ ನಗುಮುಖದಿಂದ ಹೊರಗೆ ಬರ್ತಾರೆ ಅವ್ರು ಬೇಲ್ ತಗೊಂಡಾಗ. ಇನ್ನು 2023 ಬೆಂಗಳೂರು ಮಾನಹಾನಿ ಪ್ರಕರಣ ದಾಖಲಾಗ್ತೈತಿ. ಕರಪ್ಷನ್ ರೇಟ್ ಕಾರ್ಡ್ ಅಂತ ಹೇಳಿ ಒಂದು ಆ್ಯಡ್ ಕೊಡ್ತಾರೆ. ಅದರೊಳಗೆ ರಾಹುಲ್ ಗಾಂಧಿ ಅವರು ಏನೋ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ಥರ ಹೇಳಿಕೆಗಳನ್ನ ಕೊಟ್ಟು ಬರೆಸ್ತಾರೆ. BJP ಕರ್ನಾಟಕ BJPನ ಕರಪ್ಷನ್ಗೆ ದೊಡ್ಡ ಹೆಸರು ಮಾಡೈತಿ ಹಿಂಗ ಅಂಥೇಳಿ. ಕರ್ನಾಟಕ BJP ಅವರು ರಾಹುಲ್ ಗಾಂಧಿ ಅವರ ಸಾಕ್ಷಿ ಕೊಡ್ರಿ ಅಂತ ಮಾನಹಾನಿ ಪ್ರಕರಣ ದಾಖಲು ಮಾಡಿದ್ರು. ರಾಹುಲ್ ಗಾಂಧಿ ಅವ್ರ ಕಡೆ ದಾಖಲಾತಿ ಇರಲಿಲ್ಲ. ಹಿಂಗಾಗಿ ಇಲ್ಲ ನಾ ಇದನ್ನ ಪ್ರೂವ್ ಮಾಡೇ ಮಾಡ್ತನು ಅಂಥೇಳಿ ಬೇಲ್ ತಗೊಂಡು ಹೊರಗದಾರ. ಆ್ಯಂಡ್ ಸ್ಟಿಲ್ ಇದು ಕೇಸ್ ನಡೆಯಕತ್ತೈತ್ರಿ, ಬರೀ ಬೇಲ್ ಸಿಕ್ಕೈತಿ. ಇನ್ನು ಸಾವರ್ಕರ್ ಮಾನಹಾನಿ ಪ್ರಕರಣ. 2022-23 ರಾಹುಲ್ ಗಾಂಧಿ ಅವರು ಒಂದು ರೇಂಜ್ ಒಳಗಿದ್ರು. ಭಾರತ್ ಜೋಡೋ ಅಂತ ಇಡೀ ದೇಶನ ಸುತ್ತಾಕತ್ತಿದ್ರು. ಆ ಟೈಮ್ ಒಳಗೆ ನಾ ಬಾಂಬೆ ಒಳಗಿದ್ದಾಗ ಒಂದು ಹೇಳಿಕೆ ಕೊಟ್ಟರು. ಸಾವರ್ಕರ್ ಅವರು ಹಿಂಗ ಅಂತ ಟೀಕೆ ಮಾಡಿದ್ರು. ಸಾವರ್ಕರ್ ಅವ್ರ ಬಗ್ಗೆ ಹಿಂಗೆ ಮಾತಾಡಿದ್ದಕ್ಕಾಗಿ ಅವ್ರ ಮೇಲೆ ಮಾನಹಾನಿ ಪ್ರಕರಣ ದಾಖಲಾಯಿತು. ಆಮೇಲೆ ಯಾವಾಗ ಭಾರತ್ ಜೋಡೋ ಮುಗಿಸಿದ್ರು ಆವಾಗ ಕೋರ್ಟ್ಗೆ ಬಂದು ಇಲ್ಲ ಈ ರೀತಿ ಹೇಳಿಲ್ಲ, ಆ ರೀತಿ ಹೇಳಿನಿ, ಅದನ್ನು ನಾನು ರುಜುವಾತು ಮಾಡ್ತನು ಅಂತ ಬೇಲ್ ತಗೊಂಡು ಹೊರಗದಾರ. ಇನ್ನು ನ್ಯಾಷನಲ್ ಹೆರಾಲ್ಡ್ ಕೇಸ್. ಈ ಕೇಸ್ ಒಳಗೆ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಜಂಟಿಯಾಗಿ ಪಾಲುದಾರರು ಅಂತ ಕೇಸ್ ನಡೆದೈತಿ. ಕೇಸಿನ ನಡೆದೈತಿ. ಈ ಕೇಸ್ ನಡೆಯೋ ತನಕ ಇವರು ಜೈಲಾಗ ಇರ್ಬೇಕಿತ್ತು ರೀ, ಯಾಕಂದ್ರೆ ಆರೋಪ ನೇರವಾಗಿ ಇವ್ರ ಮೇಲೆ ಐತಿ. ಆದರೆ ಇವರು ಬೇಲ್ ತಗೊಂಡು ಈ ಕೇಸ್ ಮೇಲೂ ಹೊರಗದಾರ ನೋಡ್ರಿ. 10 ಇಲ್ರಿ, 10ಕ್ಕೆ ನಿತ್ರ ಭಾಳ ಚಲೋ. ಆದರೆ ರಾಹುಲ್ ಗಾಂಧಿ ಅವ್ರು ಯಾಕೋ ಸೆಂಚುರಿ ಹೊಡಿತಾರೇನೋ ಈ ಬೇಲ್ ಕೇಸ್ ಒಳಗೆ ಅನ್ಸಾಕತ್ತೈತಿ. ಈಗಾಗಲೇ ಸೋಲುಗಳ ಸರದಾರ ಅನ್ನಿಸ್ಕೊಂಡು 100ನೇ ಸೋಲಿನ ಹತ್ತ ರಾಹುಲ್ ಗಾಂಧಿ ನಡೆದಾರು ಅಂತಾನು ನಾವು ಸುದ್ದಿ ನೋಡೀವಿ. ಆದ್ರೆ ನನಗೆ ಯಾಕೋ ಎಲೆಕ್ಷನ್ ಒಳಗೆ ಸೋಲೋಕ್ಕಿನ್ನ ಇವರು ಬೇಲ್ ಒಳಗನ ಇವರು ಸೆಂಚುರಿ ಹೊಡಿತಾರ ತನ್ಸಾಕತ್ತೈತಿ. ಈಗಾಗಲೇ ರಾಹುಲ್ ಗಾಂಧಿ ಅವ್ರ ಮೇಲೆ 18 ಕ್ರಿಮಿನಲ್ ಕೇಸ್ಗಳು ನಡೆದಾವ. ಅದ್ರಾಗ 10 ಮೇಲೆ ಹೊರಗೆ ಅದಾರ. ಇನ್ನು 8 ಕೇಸ್ಗಳು ಅವು ಏನೇನು ನಡೆದಾವೋ ಏನೇನು ಸುದ್ದಿ ಗೊತ್ತಿಲ್ಲ. ಬಟ್ ರಾಹುಲ್ ಗಾಂಧಿ ಅವರು ಈ ರೀತಿ ಮಾತಾಡಿ ಮಾನಹಾನಿ ಪ್ರಕರಣಗಳೊಳಗೆ ಗುರಿಯಾಗಿ ಇನ್ನಾತಕ ಮಾತಾಡೋದು ಬಿಡುವಲ್ರಲ್ರಿ. ಅಂದರೆ ಇವ್ರಿಗೇನೆ ಬಿಡು ಬೇಲ್ ಸಿಗ್ತೈತಿ ಅನಿಸ್ಬಿಟ್ಟಿರ್ಬೇಕು. ಅದು ಏನಕ್ಕತ್ತಿನೋ ಏನೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥ ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.